ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಒತ್ತಡಕ್ಕೆ ಮಣಿಯದೆ ನಿಜಾಂಶವನ್ನ ಪತ್ತೆ ಹಚ್ಚೋದಕ್ಕೆ SIT ಅವರು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸೋಮವಾರ ಗೃಹ ಸಚಿವರು ಸದನದ ಉತ್ತರ ಕೊಡ್ತಾರೆ. ಆ ಉತ್ತರದಲ್ಲಿ ಎಲ್ಲಾ ವಿಷಯಗಳು ಹೊರಗೆ ಬರ್ತದೆ. ಸದನ ಈಗ ನಡೀತಾ ಇದೆ. ಸೊ ಅದ್ರ ಮಧ್ಯದಲ್ಲಿ ನಾನು ಏನು ಬೇರೆ ಹೇಳಕ್ ಹೋಗೋದಿಲ್ಲ. ಸೋಮವಾರ ಉತ್ತರ ಕೊಡ್ತಾರೆ. ಆದ್ರೆ ನಮ್ಮ ಉದ್ದೇಶ ನಿಜಾಂಶ ಸತ್ಯ ಹೊರಗೆ ಬರಬೇಕು. ಯಾವುದೇ ಆಪಾದನೆ ಇದ್ರೆ ಅದನ್ನ ಯಾವ ರೀತಿಯಾಗಿ ಅದಕ್ಕೆ ತನಿಖೆ ಆಗ್ಬೇಕಾಗಿದೆ ಅದನ್ನೆಲ್ಲ ಅವ್ರು ಮಾಡಿದ್ದಾರೆ, ಮಾಡುತ್ತಾ ಇದ್ದಾರೆ. ಮುಂದೆ ಏನ್ ಮಾಡ್ಬೇಕು ಅಂತ ಕೂಡ ಅವ್ರು ತೀರ್ಮಾನ ಮಾಡ್ತಾರೆ. ಆಮೇಲೆ ಏನಂದ್ರೆ ಪ್ರತಿ ಸಲ ಮಂಜುನಾಥ ಸ್ವಾಮಿಗೆ ಮಂಜುನಾಥ ಧರ್ಮಸ್ಥಳ ಪುಣ್ಯಕ್ಷೇತ್ರಕ್ಕೆ ಹೆಸರು ಕೆಡ್ತಾ ಇದೆ. ಅದು ಇದಕ್ಕೂ ಸಂಬಂಧನೇ ಇಲ್ಲ. ಆಯ್ತಾ? ಮಂಜುನಾಥ ಸ್ವಾಮಿ ಆ ದೇವಸ್ಥಾನದ ಪವಿತ್ರತೆ ಎಲ್ಲೂ ಹಾಳಾಗಿಲ್ಲ. ಆಯ್ತಾ? ಕ್ಷೇತ್ರದಲ್ಲಿ ಹೋಗಿ ಏನೋ ಇದು ಅಗದಿಲ್ಲ, ಎಲ್ಲ ಕಾಡಲ್ಲಿ ಹೋಗಿ ಅಗ್ದಿರೋದು. ಆಯ್ತಾ? ಇದು ಸುಮ್ಮನೆ ಇದು ಅನಾವಶ್ಯಕವಾಗಿ ಬಿಜೆಪಿಯವರು ಇದಕ್ಕೆ ಅದನ್ನ ಒಂದು ತಿರುಚಿ ಅವರೇ ಉದ್ದೇಶಪೂರ್ವಕವಾಗಿ ಹೆಸರಾಳು ಮಾಡ್ತಾ ಇದ್ದಾರೆ. ಬಲಪಂಥೀಯರು ಎಷ್ಟು ಅಪಪ್ರಚಾರ ಮಾಡಿದ್ದಾರೆ. ಪರೇಶ್ ಮೇಸ್ತಾ ಎಷ್ಟು ಅಪಪ್ರಚಾರ ಮಾಡಿದ್ರು ಇಡೀ ದೇಶದಲ್ಲಿ, ಇಡೀ ಕರಾವಳಿಯಲ್ಲಿ. ಇವ್ರು ಅಪಪ್ರಚಾರ ಮಾಡಿದಾಗ ಏನು ತೊಂದರೆ ಇಲ್ಲ, ಇನ್ನೊಬ್ಬರು ಮಾಡಿದಾಗ ಮಾತ್ರ ಬಿಜೆಪಿ ಅವ್ರಿಗೆ ತೊಂದರೆ. ಇವ್ರೆ ಎಷ್ಟು ವಿಷಯಗಳು ಅಪಪ್ರಚಾರ ಮಾಡಿದ್ರು ಹೇಳಿ. ಸಣ್ಣ ಸುದ್ದಿಗಳು ತಗೊಳ್ಳೋದು, ಅದನ್ನ ದೊಡ್ಡದಾಗಿ ಮಾಡಕ್ ಹೋಗೋದು, ಮತ್ತು ಅದಕ್ಕೆ ಒಂದು ಕೋಮು ಬಣ್ಣವನ್ನು ಹಚ್ಚಕ್ ಹೋಗೋದು, ದ್ವೇಷವನ್ನು ಹೆಚ್ಚು ಮಾಡೋದು. ಇವ್ರು ಯಾವಾಗ ಅಪಪ್ರಚಾರದಲ್ಲೇ ನಂಬಿಕೆ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರ.